ಇಲ್ಲಿದ್ದಾಳ? ಏನ್ ಮಾಡ್ತಿದ್ದಾಳೆ ನಮ್ ಸಿಹಿ ಪುಟ? ಓಯ್ ಸಿಹಿ, ಮಾತಾಡಲ್ವಾ ನನ್ನ ಜೊತೆ? ಬೇಜಾರಾ? ಇಲ್ಲ, ಆದ್ರೆ ನೀನ್ ಬಂದಿದ್ದು ಮತ್ತೆ ನಂಗೆ ಬೈಯಕ್ಕೆ ಅಲ್ವಾ? ಮತ್ತೆ ನೀನ್ ಆತರ ತರಲೆ ಮಾಡಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ಲಾ? ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತು ಅಂತ ಹೇಳ್ತಾರಲ್ಲ, ಆ ತರ ಆಯ್ತು ನಿನ್ ಕತೆ. ಸೀತವ್ವ, ಯಾಕೆ ನನ್ಗೆ ಅರ್ಥ ಆಗದೆ ಇರೋ ಭಾಷೆ ಎಲ್ಲ ಬೈತ್ಯ? ಭಾರ್ಗವಿ ಆಂಟಿಗೆ ನಾನು ಏನು ಮಾಡಿಲ್ಲ, ನಾನು ಹೇಳ್ತಿರೋದು ನಿಜ. ಏ ಸೀತಾ, ಅವಳು ಹೋಗಿ ಸಮಾಧಾನ ಮಾಡು ಅಂತ ಕಳ್ಸಿದ್ರೆ ಅದೇ ಕ್ಯಾಸೆಟ್ನ ರಿಪೀಟ್ ಹಾಕಿ ಹಾಕಿ ಯಾಕೆ ತಲೆ ತಿಂತಿದ್ಯಾ? ಇನ್ನೊಂದ್ಸತಿ ಸಿಹಿನ್ ಬೈಯೋದಾಗ್ಲಿ ಏನಾರು ಅನ್ನೋದಾಗ್ಲಿ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ಪ್ರೀ, ನೀನಾದ್ರೂ ನನ್ನ ಜೊತೆಗಿದ್ಯಲ್ಲ. ಹೂ ಬೇಬಿ. ಪುಟ್ಟ, ನಿಂಗಾಗ್ಲೇ ಬೈತಿದ್ದಕ್ಕೆ ಸಾರಿ ಕಣೆ. ನನ್ನ ಕಡೆ ನೋಡು. ಸೀತಮ್ಮನ ಮೇಲೆ ಕೋಪನಾ ನಿನಗೆ? ಹಬ್ಬ, ಅಂತೂ ಅಮ್ಮ ಮಗಳು ಒಂದಾದ್ರು. ಓಹೋ, ಏನಿವತ್ತೆಲ್ಲರೂ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ಏನ್ ಸಮಾಚಾರ? ಎಂತ ವಿಶೇಷ? ಏನಿಲ್ಲ ರಾಮ್, ಆಗ್ಲೇ ಸೀತಾ ಸಿಹಿನ್ ಬೈದಿದ್ಲಲ್ಲ, ಈಗ ಸಾರಿ ಕೇಳ್ತಾಳೆ. ಇಬ್ರು ರಾಜಿ ಆದ್ರು. ಹಾಗಾದ್ರೆ ಎರಡೆರಡು ರಾಜಿ ಕಾರ್ಯಕ್ರಮ, ಶುಭ ಸಂಕೇತ. ಆಹಾ, ಒಳ್ಳೇದು. ಎರಡೆರಡು ರಾಜಿನ? ಹಾ ಸೀತಾ, ಅಶೋಕ ಚಿಕ್ಕಿ ಹತ್ರ ಬಂದು ಸಾರಿ ಕೇಳ್ದ. ಇನ್ನೇನು ಎಲ್ಲ ಕರೆಕ್ಟ್ ಆಗೇ ಇದೆಯಲ್ಲ. ಅಶೋಕ್ ನಿಜವಾಗ್ಲೂ ಸಾರಿ ಕೇಳಿದ್ರಾ? ಅಶೋಕ್ ನನ್ ಮುಂದೆನೆ ಚಿಕ್ಕಿ ಹತ್ರ ಹೋಗಿ ಸಾರಿ ಕೇಳ್ದ. ಎಷ್ಟೇ ಆದ್ರೂ ನನ್ನ ದೋಸ್ತ ಅಲ್ವಾ, ಯಾವತ್ತೂ ನಂಗೆ ಬೇಜಾರು ಮಾಡೋದಿಲ್ಲ. ಅಶೋಕ್ ಸಾರಿ ಕೇಳಿದ್ರ? ಅದು ಭಾರ್ಗವಿ ಚಿಕ್ಕಿ ಹತ್ರ? ಪುಟ, ನೋಡಿ ಚಿಕ್ಕಿ, ರಾಮ್ ಎಷ್ಟು ಖುಷಿಯಾಗಿದ್ದಾನಲ್ವಾ? ಯಾಕಿಷ್ಟೊಂದು ನಾಟಕ ಅಶೋಕ್? ನಾಟಕನ? ನೀವು ಒಳ್ಳೆ. ನಾನು ರಾಮ್ ಎಷ್ಟು ಖುಷಿಯಾಗಿದ್ದಾನೆ ಅಂತ ತೋರಿಸಿದ್ರೆ ನೀವೇನ್ ಚಿಕ್ಕಿ ಡ್ರಾಮಾ ಅಂತೆಲ್ಲ. ಹೋಗ್ಲಿ ಬಿಡಿ. ಒಟ್ಟಿನಲ್ಲಿ ರಾಮ್ ಯಾವಾಗಲೂ ಹೀಗೆ ಖುಷಿಯಾಗಿರ್ಬೇಕು. ಯಾರು ಕೆಟ್ಟ ಕಣ್ಣು ಕೂಡ ಅವನ ಮೇಲೆ ಬೀಳಬಾರ್ದು. ನೀರ್ ಮೇಲಿನ ಗುಳ್ಳೆ ಹೇಗೆ ಅಂತ ಗೊತ್ತಲ್ಲ, ಅದು ಕ್ಷಣಿಕ ಮಾತ್ರ. ನಿನ್ನ ಗೆಳೆಯನ ಖುಷಿನೂ ಅಷ್ಟೇ ಕ್ಷಣಿಕ. ಪಾಪ ಅವನಿಗದು ಗೊತ್ತಿಲ್ಲ. ನೀನು ನಿನ್ನ ಗೆಳೆಯನ ಬಾಲ, ಅವನು ಹೇಳಿದ್ದನ್ನ ಕಣ್ಣು ಮುಚ್ಕೊಂಡು ಮಾಡ್ತೀಯ. ಅವನು ನಿನ್ನ ಸಾರಿ ಕೇಳು ಅಂತಂದ, ನೀನು ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಬಿಟ್ಟು ನನ್ನ ಹತ್ರ ಬಂದು ಸಾರಿ ಕೇಳಿದೆ. ನನಗೇನು ಬೇಜಾರಿಲ್ಲ.
ನನ್ನ ಗೆಳೆಯನಿಗೋಸ್ಕರ ನನ್ನ ಕತ್ತೆ ಕಾಲು ಹಿಡಿಯೋಕ್ಕೂ ಸೈ ಇವತ್ತು ಹಿಡಿದೆ. ಅಶೋಕ್, ನಿಮ್ಮನ್ನು ನೋಡ್ತಿದ್ರೆ ನನಗೊಂದು ಮಾತು ನೆನಪಿಗೆ ಬರುತ್ತೆ. ಅದೇ ಜಾಣನ್ಗೆ ಮಾತಿನ ಪೆಟ್ಟು, ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತ. ನಿಮಗೆ ನೀವೇ ತುಂಬ ಬುದ್ಧಿವಂತರು ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಯಾಕೆಂತಂದ್ರೆ ಕೆಲವು ಸಲ ಮಾತಿನ ಪೆಟ್ಟಿನ ಜೊತೆ ದೊಣ್ಣೆ ಪೆಟ್ಟು ಬೀಳುತ್ತೆ. ನೆನಪಿರ್ಲಿ. ಅದೇನೇ ಇದ್ರೂ ನೇರವಾಗಿ ಹೇಳು. ಏನಿಲ್ಲ ಬಿಡಿ. ಒಂದು ವಿಷಯ ತಿಳ್ಕೊಳ್ಳಿ, ಈ ಅಶೋಕನ್ಗೆ ತನ್ನ ಗೆಳೆಯನ ಸಂತೋಷಕ್ಕೋಸ್ಕರ ಸಾರಿ ಕೇಳೋದು ಗೊತ್ತು, ಕಾಲಿಗೆ ಬೀಳೋದು ಗೊತ್ತು. ಆಗಲೇ ಏನೋ ಹೇಳಿದ್ರಲ್ಲ, ನೀನು ಸಾರಿ ಕೇಳಿದ ನಾಟಕನ ಅಂತ. ಹೌದು ಹೌದು ನಾಟಕ. ನನ್ನ ಜೀವದ ಗೆಳೆಯನಿಗೋಸ್ಕರ ನಾನು ಮಾಡಿದ ನಾಟಕ. ನಿನ್ನ ನಾಟಕ ಭಾರ್ಗವಿ ಮುಂದೆ ನಡೆಯಲ್ಲ ಅಶೋಕ್. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ತಲೆ ಚೆಚ್ಕೊಂಡ್ರೆ ಏನಾಗುತ್ತೆ ಗೊತ್ತಲ್ಲ? ಅದನ್ನೇ ನೀನು ಇವಾಗ ಮಾಡ್ತಿರೋದು. ಅನುಭವಿಸ್ತೀಯ. ಯಾರು ಅನುಭವಿಸ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಗೆಳೆಯನ ದೂರ ಮಾಡಕ್ಕೆ ನೋಡಿದ್ರಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ಗೊತ್ತು, ನಾನು ಅವನು ದೂರ ಆದರೆ ನಿಮಗೆ ಬೆನಿಫಿಟ್ ಇದೆ ಅಂತ. ಅದಕ್ಕೆ ನಾನು ಚಾನ್ಸ್ ಕೊಡಲ್ಲ. ಅಶೋಕ್, ಯಾರ ಮುಂದೆ ನಿಂತ ಸವಾಲು ಹಾಕ್ತಿದ್ಯಾ ಗೊತ್ತಾಗ್ತಿದ್ಯಾ? ನನ್ನನ್ನು ಗೆಲ್ತೀನಿ ಅಂತಿದ್ಯಾ? ಅದು ಯಾವತ್ತೂ ಸಾಧ್ಯ ಇಲ್ಲ. ನೋಡೋಣ. ಈಗಲಿಂದ ಈ ಅಶೋಕನ ಹೊಸ ಆಟ ಶುರು. ನಾನು ಏನು ಮಾಡ್ತೀನಿ, ಏನು ಮಾಡ್ಬೋದು, ಅದ್ರ ಬಗ್ಗೆ ನಿಮಗೆ ಐಡಿಯಾನೂ ಇಲ್ಲ. ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಭಾರ್ಗವಿ ಚಿಕ್ಕಿ. ಅಮ್ಮಪ್ಪ, ಇವ್ರು ಯಾವಾಗಲೂ ಹೀಗೆ ಹ್ಯಾಪಿ ಆಗಿರ್ಲಿ. ಇವ್ರ ಹ್ಯಾಪಿನೆಸ್ನ ಭಾರ್ಗವಿ ಆಂಟಿ ಹಾಳು ಮಾಡದೇ ಇರ್ಲಿ. ನೋಡೆ ಪ್ರಿಯಾ, ಒಂದೇ ಒಂದು ಸಾರಿ ಎಲ್ಲದನ್ನೂ ಸರಿ ಮಾಡ್ಬಿಡ್ತು. ಹ್ಞೂ ಕಣೆ, ನಂಗೂ ಅದೇ ಶಾಕ್ ಆಗಿದ್ದು. ಇಷ್ಟೋ ತನಕ ಸಾರಿ ಕೇಳಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ ತಕ್ಷಣ ಪ್ಲೇಟೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಿನ್ ಗಂಡ ಮಾತ್ರ ಅಲ್ಲ, ನನ್ನ ಗಂಡನೂ ಅಷ್ಟೇ. ಫ್ರೆಂಡ್ ಜೊತೆ ಮಾತಾಡಿ ಅಂತ ಹೇಳಿದ್ರೆ ಹಾ ಇಲ್ಲ ಹ್ಞೂ ಅಲ್ಲ. ಆದ್ರೆ ಈಗ ನೋಡು. ಹೋಗ್ಲಿ ಬಿಡೆ, ಅಂತೂ ಇಂತೂ ಈ ಲವ್ ಬರ್ಡ್ ಸರಿ ಹೋದ್ರಲ್ಲ, ಅಷ್ಟೇ ಸಾಕು ನನಗೆ. ಇಲ್ಲ ಅಂದಿದ್ರೆ ಅದೇ ಹಳೆ ಟೇಪ್ ರೆಕಾರ್ಡರ್ ಬೆಳಗ್ಗೆಯಿಂದ ನೈಟ್ ತನಕ ಕೇಳಿ ಸಾಕಾಗ್ಬಿಟ್ಟಿರೋದು. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ವಿ, ಹೋದ. ನಾವಿಬ್ರು ಡ್ಯಾನ್ಸ್ ಮಾಡೋಣ. ನನಗೆ ಗೊತ್ತಿತ್ತು ಕಣೆ ಇಷ್ಟ ಅಂತ. ಮಗ, ಈ ಮಹಿಳಾ ಮಣಿಗಳು ಹೇಳ್ತಾ ಇರೋದು ನೋಡಿದ್ರೆ, ನಾನು ಭಾರ್ಗವಿ ಚಿಕ್ಕಿ ಹತ್ರ ಹೋಗಿ ಸಾರಿ ಕೇಳದೆ ಹೋಗಿದ್ದಿದ್ರೆ ನೀನು ನನ್ನ ಹತ್ರ ಬರ್ತಾನೆ ಇರ್ಲಿಲ್ವಾ? ನಾನು ಮಾತ್ರ ಇವನನ್ನ ಫ್ರೆಂಡು ಅಂತ ಅಷ್ಟೊಂದು ಪ್ರೀತಿಸೋದು, ಆದ್ರೆ ಇವನು ನನ್ನನ್ನು ಫ್ರೆಂಡ್ ಅಂತ ಪರಿಗಣಿಸೋದು ಇಲ್ಲ ಅನ್ಸುತ್ತೆ. ಲೋ ಮರೆಯ,
ಮಗ ನಿನ್ ಮೇಲೆ ಏನು ಬೇಜಾರೇ ಇಲ್ಲ ಕಣೋ, ಕೋಪನೂ ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಕೊಬೇಕಂದ್ರೆ ನಿನ್ ಮೇಲೆ ಏನ್ ಹೇಳ್ತಾ ಇರೋದು, ಲವ್ ಜಾಸ್ತಿ. ಹೌದಾ? ಹಾಗಾದ್ರೆ ಇಷ್ಟೆಲ್ಲ ನಾಟಕ ಯಾಕೆ ಬೇಕಾಗಿತ್ತು? ನೀನೇ ನನ್ನನ್ನು ಕ್ಷಮಿಸ್ಬೋದಾಗಿತ್ತಲ್ಲ, ಯಾಕೆ ಅಷ್ಟೊಂದು ಹಠ ಮಾಡಿದೆ? ಲೈ, ನನ್ನ ಮುಖ ಸಹ ನೋಡಿಲ್ವಲ್ಲೋ ನೀನು? ಇಷ್ಟೇನಾ ನಿನ್ ಪ್ರೀತಿ? ಇಷ್ಟೇನಾ ನಿನ್ ಪ್ರೀತಿ? ಅಯ್ಯೋ, ಯಾಕೋ ಇಷ್ಟೊಂದು ಡವ್ ಮಾಡ್ತೀಯ? ಏಯ್, ಓವರ್ ಆಕ್ಟಿಂಗ್ ಸೂಟ್ ಆಗಲ್ಲ ಕಣೋ, ಸಮಾಧಾನ ಮಾಡ್ಕೊ. ಹೌದಲ್ವಾ? ಯಾ ಇದೇ ಖುಷಿಲಿ ಇನ್ನೊಂದು ಮಾತು ಕೇಳಲ್ಲ ಮಗ, ನೀನು ಹೇಳೋದೆಚ್ಚ ಕೇಳೋದೆಚ್ಚ, ಏನ್ ಕೇಳ್ದೆ ಕೇಳ್ಬಿಡ ಇವತ್ತು. ಮಗ. ಯಾಕೆ ನಾವೆಲ್ಲರೂ ಸೇರಿ ಒಂದು ಔಟಿಂಗಿಗೆ ಹೋಗ್ಬಾರ್ದು? ನಾವೆಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ಸಿಹಿನ ಓಡಾಡಿಸ್ದಂಗೂ ಆಗುತ್ತೆ. ಲೇಡೀಸ್, ವಾಟ್ ಯು ಸೇ ಅಬೌಟ್ ದಿಸ್ ಐಡಿಯಾ? ಟ್ರಿಪ್ ಅಂದ್ರೆ ಎಸ್ ಡನ್. ಹಾ, ನನ್ನ ನೋಟು ಇದೆ. ಆದ್ರೂ ನೋಡೆ ಸೀತಾ, ಇಷ್ಟೋ ತನಕ ಶತ್ರುಗಳ ತರ ಕಿತ್ತಾಡಿದ್ರು. ಈಗ ನೋಡು, ಏನು ಆಗಿಲ್ಲ ನನ್ನ ಹತ್ರ ಹೇಗಿದ್ದಾರೆ. ಹ್ಞೂ ಪ್ರಿಯಾ, 2 ದಿನದ ಹಿಂದೆ ಜಗಳ ಆಡ್ದವ್ರು ಇವ್ರೇನಾ ಅಂತ ಅನಿಸ್ತಿದೆ. ಮಿಸ್ ಲೇಡೀಸ್, ಸಾರಿ ಮಿಸಸ್ ಲೇಡೀಸ್, ನಮ್ ಜಗಳ ನಿಮ್ ತರ ಜಡೆ ಜಗಳ ಅಲ್ಲ. ಮತ್ತೆ ಮತ್ತೆ ಅದನ್ನ ಹೆಣಿತಾ ಕೂತ್ಕೊಳ್ಳೋಕೆ ನಾವು ಎಷ್ಟು ಬೇಗ ಜಗಳ ಆಡ್ತೀವೋ ಅಷ್ಟು ಬೇಗ ಅದನ್ನ ಮರ್ತ್ಬಿಡ್ತೀವಿ ಅಲ್ವಾ ಮಗ? 100% ರೈಟ್ ಮಗ. ಓ ಹಲೋ ಮಿಸ್ಟರ್ ಅಶೋಕ್, ನಿಮ್ ಫ್ರೆಂಡ್ಶಿಪ್ ನ ಹುಡುಗಿರ್ ಫ್ರೆಂಡ್ಶಿಪ್ ಜೊತೆ ಕಂಪೇರ್ ಮಾಡಬೇಡಿ. ನಮ್ಮನ್ನ ನೋಡಿ ಉರ್ಕೊಳ್ಳೋರು ಹೇಳ್ತಾರೆ ಜಡೆ ಜಗಳ ಅದು ಇದು ಅಂತ ಅಷ್ಟೇ. ಮಗ, ನನ್ನ ಹೆಂಡತಿ ಎಷ್ಟು ಚೆನ್ನಾಗಿ ಜೋಕ್ ಮಾಡ್ತಾಳೆ ನೋಡ್ ಮಗ. ನೋಡ್ದ ಸುಬ್ಬಿ, ಎಲ್ರು ಎಷ್ಟು ಹ್ಯಾಪಿ ಆಗಿದ್ದಾರೆ. ಹ್ಞೂ ಸಿಹಿ, ಅಪ್ಪ, ಸೀತಮ್ಮ, ಅಶೋಕ್ ಅಂಕಲ್, ಪ್ರೀ ಎಷ್ಟು ಖುಷಿಯಾಗಿದ್ದಾರೆ. ನೀವೆಲ್ರೂ ಹೀಗೆ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಇನ್ನೇನೇ ಇದ್ರು ಆ ಭಾರ್ಗವಿ ಆಂಟಿಗೆ ಪಾಠ ಕಲ್ಸೋದ್ ಅಷ್ಟೇ ನಮ್ ಕೆಲ್ಸ. ಸುಬ್ಬಿ, ನಿನ್ಗೆಲ್ಲದಕ್ಕೂ ರೆಡಿ ಆಗಿರು, ಓಕೆನಾ? ಅನ್ನಿ, ನಾಳೆಗೆಲ್ಲ ಬುಕ್ಸು ರೆಡಿ ಮಾಡ್ಕೊಂಡ್ಯಾ? ಎಲ್ಲ ಸರಿ ಇದೆಯಾ? ಲಿಸ್ಟ್ ಕೊಡು, ನಾನೊಂದ್ಸಲಿ ನೋಡ್ತೀನಿ. ಸಿಹಿ, ನಿನ್ನ ಬುಕ್ಸ್ ಲಿಸ್ಟ್ ಕೊಡು, ನಾನು ನೋಡ್ತೀನಿ ಒಂದ್ಸಲಿ. ಹ್ಞೂ ಚಿಕ್ಕಿ, ರೆಡಿ ಇದೆ. ಬಟ್ ನಾಳೆಯಿಂದ ನಾನು ಸ್ಕೂಲ್ ಬಸ್ಸಲ್ಲಿ ಹೋಗಲ್ಲ. ಯಾಕೋ ಅನ್ನಿ, ಯಾರಾದರೂ ಏನಾದರೂ ಅಂದ್ರಾ? ಯಾರು ಏನು ಅಂದಿಲ್ಲ, ನಾನು ನನ್ನ ಸೈಕಲಲ್ಲಿ ಹೋಗ್ತೀನಿ, ಅದೇ ಚೆನ್ನಾಗಿರುತ್ತೆ. ಮನಿ, ನೀನು ನಮ್ಮ ಜೊತೆ ಸ್ಕೂಲ್ ಬಸ್ಸಲ್ಲಿ ಬಾ, ಚೆನ್ನಾಗಿರುತ್ತೆ. ಹ್ಞೂ ಅನ್ನಿ, ನೀನು ಸಿಹಿ ಜೊತೆ ಸ್ಕೂಲ್ ಬಸ್ಸಲ್ಲಿ ಹೋಗು. ಸೈಕಲಲ್ಲಿ ಹೋಗೋದು ಸೇಫ್ ಅಲ್ಲ, ಹಾಗೆ ನಿಮ್ಮಮ್ಮ ಅದಕ್ಕೆ ಒಪ್ಕೊಳ್ಳೋದು ಇಲ್ಲ. ಏನ್ ಚಿಕ್ಕಿ, ನೀವು ಮಾಮ್ ಥರನೇ ಆಡ್ತಿದ್ದೀವ. ಮಾಮ್ ನೋಡಿದ್ರೆ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಆಗ್ತಾರೆ. ನೀವು ಅದೇ ಬಿಡ್ತೀರಾ ಅನ್ಕೊಂಡ್ರೆ ನೀವು ಬಿಡ್ತಿಲ್ಲ. ಅನ್ನಿ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರ? ಸಿಹಿ ನೋಡು, ಅವಳು ನಿನ್ನ ತಂಗಿ ತಾನೆ, ಅವಳನ್ನ ಸೇಫಾಗಿ ಸ್ಕೂಲಿಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರೋದು ನಿನ್ನ ಜವಾಬ್ದಾರಿ ತಾನೆ. ಅದಕ್ಕೆ ನಾನು ಸೈಕಲ್ ಬೇಡ ಅಂತ ಹೇಳಿದ್ದು. ಡೋಂಟ್ ವರಿ ಚಿಕ್ಕಿ, ಸಿಹಿನ ನಾನು ಸೇಫಾಗಿ ಸೈಕಲಲ್ಲಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀನಿ. ನನಗೆ ಸೈಕಲಲ್ಲಿ ಹೋಗೋದು ಅಂದರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಹಾಗೆ ಮಾಡೋಣ. ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ ನಿಮ್ಮಿಬ್ರದ್ದು. ಸ್ಕೂಲ್ ರಜಾ ಇದ್ದಾಗ ನಮ್ಮ ಗಾರ್ಡನಲ್ಲೇ ಸೈಕಲ್ ಸವಾರಿ ಮಾಡಿ, ಆದರೆ ಸ್ಕೂಲಿಗೆ ಮಾತ್ರ ಬೇಡ. ಪ್ಲೀಸ್ ಚಿಕ್ಕಿ, ನಾವು ಸೈಕಲಲ್ಲಿ ಸೇಫಾಗಿ ಹೋಗಿ ಬರ್ತೀವಿ. ಏ ಸಿಹಿ, ನೀನು ಹೇಳು. ಹ್ಞೂ ಕ್ಯೂಟಕ್ಕ, ನಾವಿಬ್ರು ಸೈಕಲಲ್ಲಿ ಹೋಗಿ ಬರ್ತೀವಿ, ಒಪ್ಕೊಳ್ಳಿ. ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈ ನಿರ್ಧಾರ ನಾನು ತಗೊಳ್ಳೋದಕ್ಕಾಗಲ್ಲ. ನೀವಿಬ್ರು ನಿಮ್ಮ ಅಪ್ಪ ಅಮ್ಮಂದ್ರನ್ನ ಕೇಳಿ, ಅವ್ರು ಏನು ಹೇಳ್ತಾರೋ ಅದೇ ಫೈನಲ್, ಸರಿನಾ? ನನಗೆ ನೀವೇ ಅಮ್ಮ. ನಮ್ಮ ಮಾಮ್ಗಿಂತ ನಿಮ್ಮನ್ನೇ ತುಂಬಾ ಇಷ್ಟಪಡ್ತೀನಿ. ಪ್ಲೀಸ್ ಚಿಕ್ಕಿ, ನೀವೇ ಹೇಳಿ. ಮತ್ತೆ
ಮತ್ತೆ ವಾಪಸ್ ಬಂದು ವಕ್ರಿಸ್ಕೊಂಡ್ಯಾ ಅಶೋಕ. ನಿನ್ನ ರಾಮನ್ ಸ್ನೇಹ ಮುರಿದಿದ್ರೆ ನಿನ್ನ ಕಾಟ ತಪ್ತಿತ್ತು, ಆ ರಾಮನ್ನ ಹೇಗೆಲ್ಲ ಆಟ ಆಡಿಸ್ಬೋದಿತ್ತು. ಆದರೆ ನೀನು ಬೆನ್ನು ಹತ್ತಿದ ಬೇತಾಳದ ಥರ ಮತ್ತೆ ಮನೆಗೆ ಬಂದು ಸೇರ್ಕೊಂಡ್ಯಾ. ಭಾರ್ಗೋ, ಓಯ್ ಭಾರ್ಗೋ, ಒಳ್ಳೆ ಕ್ಯಾಟ್ ವಾಕ್ ಮಾಡ್ತಾ ಇದೆಯಾ ಆ ಕಡೆಯಿಂದ ಈ ಕಡೆ. ಅಲ್ಲಲ್ಲ, ಬಾಲ ಸುಟ್ಟಿರೋ ಕ್ಯಾಟ್ ಥರ ವಾಕ್ ಮಾಡ್ತಾ ಇದೆಯಾ? ಎನಿ ಸೀರಿಯಸ್ ಪ್ರಾಬ್ಲಮ್? ಮನೇಲಿ ಇಷ್ಟೆಲ್ಲ ಆಗ್ತಿದ್ರು ನಿನಗೇನು ಕಣ್ಣು ಕಾಣ್ತಿಲ್ಲ ಅಲ್ಲ? ಏನಾಗ್ತಿದೆ ಅಂತ ಪ್ರಶ್ನೆ ಕೇಳ್ತಿದ್ಯಲ್ಲ, ಆ ಯು ಬ್ಲೈಂಡ್? ಆ ಕ್ರಿಕೆಟ್ ಒಂದಿದ್ರೆ ಸಾಕು, ನಿಂಗೇನು ಕಣ್ಣು ಕಾಣಲ್ಲ ಅಲ್ಲ? ಬಾಯಿ ತಪ್ಪೇನೋ ಹೇಳ್ಬಿಟ್ಟೆ, ದಯವಿಟ್ಟು ನನ್ನ ಬಿಟ್ಬಿಡು ಭಾರ್ಗೋ. ನೋಡು, ಈ ವಿಷಯದಲ್ಲಿ ನನ್ನಿಂದ ನಿನಗೇನಾದರೂ ಹೆಲ್ಪ್ ಬೇಕಾ? ಈಗಲೇ ಕೇಳು, ಮಾಡಿಬಿಡ್ತೀನಿ. ಇನ್ನಿಂಗ್ಸ್ ಬ್ರೇಕ್ ಇದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಕ್ರಿಕೆಟ್ ಶುರು ಆಗಿಬಿಡುತ್ತೆ. ಆದರೆ ಈ ಬೈಯಕ್ಕೆ ಮಾತ್ರ ಶುರು ಮಾಡಬೇಡ ಭಾರ್ಗೋ, ಪ್ಲೀಸ್. ಅಶೋಕನ್ ರಾಮನ್ ಫ್ರೆಂಡ್ಶಿಪ್ಪು ಮುಗೀತು ಅಂತ ನಾನು ಅಂದ್ಕೊಂಡೆ. ಆದರೆ ಆ ಅಶೋಕ ಬಂದು ಸಾರಿ ಕೇಳಿ ಎಲ್ಲನೂ ಹಾಳು ಮಾಡಾಕ್ಬಿಟ್ಟ. ಏನ ಎಲ್ಲ ಪ್ಯಾಚಪ್ ಆಗೋಯ್ತಾ? ಅಂದರೆ ಮ್ಯಾಚ್ ಡ್ರಾ? ಕರೆಕ್ಟ್, ನಾನು ಅಶೋಕ ಬಂದಿದ್ದು ನೋಡಿದೆ. ಅಪ್ಪಾಜಿ ಜೊತೆ ಏನೋ ಮಾತಾಡೋಕೆ ಬಂದಿದ್ದಾನೆ ಅಂದ್ಕೊಂಡೆ. ಭಾರ್ಗೋ, ಈ ರಾಮ ಮತ್ತು ಅಶೋಕ ಒಂಥರ ಈ RCB ಮತ್ತು ಅವ್ರ ಫ್ಯಾನ್ಸ್ ಇದ್ದಂಗೆ, ಒಬ್ಬರಿಂದ ಒಬ್ಬರನ್ನ ದೂರ ಮಾಡೋಕ್ಕಾಗೋದೇ ಇಲ್ಲ. ಈ ಸಲ ಕಪ್ ನಮ್ದೆ, RCB. ಬರ್ತಿರೋ ಕೋಪಕ್ಕೆ ಏನಾದರೂ ತೆಗೆದು ಹಾಗೆ ತಲೆ ಮೇಲೆ ಹೊಡೆದು ಬಿಡೋಣ ಅನಿಸ್ತಾ ಇದೆ. ಭಾರ್ಗೋ, ನೀನು ನಂಗೆ ಹೆಲ್ಪ್ ಮಾಡ್ತೀನಿ ಅಂದ್ಯಲ್ವಾ? ಹಾಗಾದ್ರೆ ಹೋಗು, ಆ ಸುಬ್ಬಿನ ಕರ್ಕೊಂಡು ಸ್ಟೋರ್ ರೂಮಿಗೆ ಬಾ. ಏನ ಭೂತನ? ಇಲ್ಲಪ್ಪ, ಆ ಭೂತದ ಹತ್ರ ನಾನು ಹೋಗಕ್ಕಾಗಲ್ಲ. ನೀನು ಹೋಗ್ತೀಯಾ, ಅವಳನ್ನ ಕರ್ಕೊಂಡು ಬರ್ತೀಯಾ? ದಟ್ಸ್ ಇಟ್. ಆಯ್ತು ಭಾರ್ಗೋ, ಇರಿಸ್ಬೇಡ ನೀನು, ನಾನು ಹೋಗ್ತಾ ಇದ್ದೀನಿ. ದೇವ್ರೇ, ನೀನೇ ಕಾಪಾಡ್ಬೇಕಪ್ಪ. ಇಲ್ಲಿದ್ರೆ ಹೆಂಡತಿ ಕಾಟ, ಅಲ್ಲೋದ್ರೆ ಭೂತದ ಕಾಟ. ಆಂಜನೇಯ ಆಂಜನೇಯ. ಸಿಹಿ ಸಿಹಿ. ಸುಬ್ಬಿ, ಕ್ರಿಕೆಟ್ ಅಂಕಲ್ ಯಾಕೆ ನಿನ್ನ ಕರೀತಾ ಇದ್ದಾರೆ? ಏನೋ ಸ್ಕೆಚ್ ಹಾಕೊಂಡು ಬಂದಿರಬೇಕು. ನೀನು ಸ್ವಲ್ಪ ಹುಷಾರಾಗಿರು. ಏಯ್ ಸಿಹಿ ಪುಟ್ಟ, ನಿನ್ನನ್ನೇ ಕರಿತಿರೋದು. ಅಲ್ಲಿ ಯಾಕೆ ನಿಂತ್ಕೊಂಡಿ? ಬಾ. ಕ್ರಿಕೆಟ್ ಅಂಕಲ್, ಏನಾಯ್ತು? ಅಲ್ಲಿ ಯಾಕೆ ನಿಂತಿದ್ದೀರಾ? ಒಳಗಡೆ ಬನ್ನಿ. ಇಲ್ಲಪ್ಪ, ಇಲ್ಲ. ನಿನ್ನಿಂದ ನಾನು ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋ ಜ್ಞಾನೋದಯ ಆಗೋಗಿದೆ ನಿಂಗೆ. ನಿನ್ಗೇನೋ ಹೇಳಬೇಕು. ಬಾ. ಸುಬ್ಬಿ, ಈ ಕ್ರಿಕೆಟ್ ಅಂಕಲ್ಲು ನಿನ್ನನ್ನ ನಾನೇ ಅನ್ಕೊಂಡು ಹೆದರ್ಕೊಳ್ತಾ ಇದ್ದಾರೆ. ಒಳ್ಳೆ ಮಜಾ ಅಲ್ವಾ? ಹೆಂಗಿದೆ ನೋಡು ನನ್ನ ಪವರ್. ಸಿ ಪುಟ, ಯಾಕೆ ಲೇಟ್ ಮಾಡ್ತಿದ್ಯಾ? ಬಾ ಬೇಗ. ಇಲ್ಲ ಅಂಕಲ್, ನನ್ಗೆ ಎಲ್ಲಿಗೂ ಬರಲ್ಲ. ಸುಳ್ಳು ಹೇಳಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀರಾ. ನಾನು ನಿಮ್ಮ ಜೊತೆ ಎಲ್ಗೂ ಬರಲ್ಲ, ಹೋಗಿ ಇಲ್ಲಿಂದ. ಇಲ್ಲ ಸಿಹಿ ಪುಟ್ಟ, ನಾನು ಯಾಕೆ ನಿನ್ನನ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಲಿ? ನೋಡು, ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾನು ನಿನ್ನನ್ನು ಕರಿತಾ ಇರೋದು ಯಾಕೆ ಗೊತ್ತಾ? ಅದು ನಿನ್ನ ಸೀತಮ್ಮ. ಸೀತಮ್ಮ ಅಲ್ಲಿ ಬಿದ್ದೋಗಿದ್ದಾಳೆ. ಸಿಹಿ ನೋಡಬೇಕು ಅಂತ ಇದ್ಲು. ಬೇಗ ಬಾ, ಸೀತಮ್ಮ ಬಿದ್ದೋಗಿದ್ದಾಳೆ. ಏನು? ಸೀತಮ್ಮ ಬಿದ್ದೋಗಿದ್ದಾಳ? ಏನಾಯ್ತು ಸೀತಮ್ಮನ್ಗೆ? ಹೇಳ್ತೀನಿ. ಬಾ ನನ್ನ ಜೊತೆ ಬಾ. ಸುಬ್ಬಿ, ಹೋಗ್ಬೇಡ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಕ್ರಿಕೆಟ್ ಅಂಕಲ್ ಮತ್ತೆ ಭಾರ್ಗವಿ ಆಂಟಿ ಏನೋ ಪ್ಲಾನ್ ಮಾಡಿದ್ದಾರೆ. ಅವ್ರು ನಿನ್ನ ಸಿಗಾಕ್ಸ್ತಾರೆ. ಹೋಗ್ಬೇಡವೇ? ಅಲ್ಲಲ್ಲ, ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಿನ್ನ ಸೀತಮ್ಮ ಮೇಲ್ಗಡೆ ಇದ್ದಾರೆ. ಅಲ್ಲಿ ಬಾ, ನಡಿ ಬೇಗ.
ಇಲ್ಲಿ ಫುಲ್ ಕತ್ಲೆ ಇದೆಯಲ್ಲ. ನಿನ್ನ ಸೀತಮ್ಮ ಅಲ್ಲೇ ಮುಂದೆ ಇದ್ದಾಳೆ, ಹೋಗು ಹೋಗು ಹೋಗು. ಸೀತಮ್ಮ, ಅಂಕಲ್ ಅಂಕಲ್ ಬಾಗ್ಲು ತೆಗೀರಿ. ಕ್ರಿಕೆಟ್ ಅಂಕಲ್ ಬಾಗ್ಲು ತೆಗೀರಿ. ಅಂಕಲ್ ಬಾಗ್ಲು ತೆಗೀರಿ. ತಂಗಾಳಿಯಲ್ಲಿ ನಾ